ನಮಸ್ಕಾರ. ಡಾಕ್ಟರ್ ನರ್ಮದಾ ಆಲ್ ಅಬೌಟ್ ಹೆಲ್ತ್ ಅಂಡ್ ವೆಲ್ನೆಸ್ ಯೂಟ್ಯೂಬ್ ಚಾನಲ್‌ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಹಾರ್ಟ್ ಅಟ್ಯಾಕ್ ಆಗಿರೋರು ಅಥವಾ ಹಾರ್ಟ್‌ನ ಸಮಸ್ಯೆ ಇರುವಂತವರು ಎಕ್ಸರ್ಸೈಸ್ ಮಾಡಬಹುದಾ? ಯಾವ ರೀತಿಯ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಬೇಕು? ಸೇಫ್ ಇರುತ್ತಾ? ಇಲ್ವಾ? ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ಇದುವರೆಗೂ ಈ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ಈಗ ಹೃದಯ ಸಂಬಂಧ ಕಾಯಿಲೆ ಇರೋರು ಎಕ್ಸರ್ಸೈಸ್ ಮಾಡಬಹುದಾ ಬೇಡವಾ ತಿಳ್ಕೊಳ್ಳೋಣ ಬನ್ನಿ. ಸೊ ಮೊದಲನೇದಾಗಿ ಫಿಸಿಕಲ್ ಆಕ್ಟಿವಿಟೀಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ಹೃದಯದ ಒಂದು ಮಸಲ್ಸ್ ಏನಿರುತ್ತೆ, ಹಾರ್ಟ್ ನ ಮಸಲ್ಸ್ ಏನಿರುತ್ತೆ ಸ್ಟ್ರೆಂಥನ್ ಆಗುತ್ತೆ. ಸೊ ಮತ್ತೆ BP ರೆಡ್ಯೂಸ್ ಆಗುತ್ತೆ. ಸೊ ಅದರಿಂದ ಫಿಸಿಕಲ್ ಆಕ್ಟಿವಿಟಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಯಾವುದೇ ರೀತಿಯ ಸರ್ಜರಿಗಳಾಗಿತ್ತು, ಒಂದು ಪರ್ಟಿಕ್ಯುಲರ್ ಕಂಡೀಷನ್ ಇತ್ತು ಅಂತಂದ್ರೆ ನೀವು ಕನ್ಸಲ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಯಾರಿರ್ತಾರೆ ಅವ್ರನ್ನ ಕನ್ಸಲ್ಟ್ ಮಾಡಿ ನೀವು ನಂತರದಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ನ ನೀವು ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡಬಹುದು. ಸೊ ಹೃದಯ ಸಂಬಂಧ ಕಾಯಿಲೆ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಮಾಡಬಹುದು. ಅಥವಾ ಯಾವ್ದಾದ್ರು ಸರ್ಜರೀಸ್ ಆಗಿತ್ತು ಅಂತಂದ್ರೆ ಸ್ವಲ್ಪ ದಿನಗಳ ಕಾಲ ಅವಾಯ್ಡ್ ಮಾಡಿ ನಂತರದಲ್ಲಿ ನೀವು ಖಂಡಿತವಾಗ್ಲೂ ಎಕ್ಸರ್ಸೈಸ್, ವಾಕಿಂಗ್ ಇದೆಲ್ಲವನ್ನು ಕೂಡ ಮಾಡಬಹುದು. ಇನ್ನು ಯಾವ ರೀತಿ ಎಕ್ಸರ್ಸೈಸ್ ಮಾಡಬೇಕು? ಈಗ ನೀವು ಮೊದಲ ಎಕ್ಸರ್ಸೈಸ್ ಮಾಡೇ ಇಲ್ಲ, ಈಗಷ್ಟೇ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಯಾವಾಗಲೂ ಸ್ಲೋ ಆಗಿ ಸ್ಟಾರ್ಟ್ ಮಾಡಿ. ಸೊ ನಾನು ಎಕ್ಸರ್ಸೈಸ್ ಮಾಡಲೇಬೇಕು ಅಂತ ಹೇಳಿ ಹೆವಿ ವರ್ಕೌಟ್ಸ್ ಮಾಡುವಂಥದ್ದು, ಮೈಕೈ ನೋವು ಮಾಡ್ಕೊಳ್ಳುವಂಥದ್ದು, ಅದರಿಂದ ನೆಕ್ಸ್ಟ್ ಮಾಡೋಕ್ಕಾಗದೇ ಇರುವಂಥದ್ದು, ಸೊ ಈ ರೀತಿಯಲ್ಲಿ ಆಗೋದು ಬೇಡ. ಯಾವಾಗಲೂ ಸ್ಲೋ ಆಗಿ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ವಿತ್ 10 ಮಿನಿಟ್ಸ್ 15 ಮಿನಿಟ್ಸ್ 10 ಮಿನಿಟ್ಸ್ 15 ಮಿನಿಟ್ಸ್ ಇಂದ ಸ್ಟಾರ್ಟ್ ಮಾಡಿ. ಯಾವಾಗ್ಲೂ 15 ಮಿನಿಟ್ಸ್ 1 ವೀಕ್ ಫುಲ್ ಮಾಡಿ, ಅದಾದ ನಂತರ 20 ಮಿನಿಟ್ಸ್ ಮಾಡಿ, ಅದಾದ ನಂತರ ಹಾಫ್ ಅನ್ ಅವರ್ ಮಾಡಿ. ಸೊ ಈ ರೀತಿಯಲ್ಲಿ ನೀವು ಡ್ಯೂರೇಷನ್ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಒಂದು ದಿನ ಸ್ಕಿಪ್ ಆಯ್ತು ಅಂತಂದ್ರೂ ಡೋಂಟ್ ವರಿ, ನೆಕ್ಸ್ಟ್ ಡೇ ಟ್ರೈ ಮಾಡಿ. ಸೊ ಈ ರೀತಿಯಲ್ಲಿ ಸ್ಲೋ ಆಗಿ ಸ್ಟಾರ್ಟ್ ಮಾಡಿ. ಮೀಡಿಯಂ ಇಂಟೆನ್ಸಿಟಿ ಅಥವಾ ಲೋ ಇಂಟೆನ್ಸಿಟಿ ವರ್ಕೌಟ್ಸ್ನ ಸ್ಟಾರ್ಟ್ ಮಾಡ್ಬೋದು. ಲೈಕ್ ವಾಕಿಂಗ್ ಇರ್ಬೋದು, ಜಸ್ಟ್ ಸ್ಟ್ರೆಚಿಂಗ್ ಇರಬಹುದು, ಲೈಕ್ ಯೋಗ ಏನ್ ಹೇಳ್ತೀವಿ. ಸೊ ಈ ರೀತಿಯಲ್ಲಿ ಮಾಡುವಂಥದ್ದು. ಮತ್ತೆ ಒಂದು ಮಾಡ್ರೇಟ್ ಇಂಟೆನ್ಸಿಟಿ ಇರುವಂತ ವರ್ಕೌಟ್ಸ್ನ ನೀವು ಖಂಡಿತವಾಗ್ಲೂ ಮಾಡ್ಬೋದು. ಕಾರ್ಡಿಯೋ ಏರೋಬಿಕ್ ಅಂತ ಏನು ಹೇಳ್ತೀವಿ. ಸೊ ಈ ರೀತಿಯಲ್ಲಿ ಕೂಡ ಮಾಡಬಹುದು. ಮತ್ತೆ ಯಾವಾಗಲೂ ನಿಮ್ಮ ದೇಹವನ್ನ ನೀವು ನಿಮ್ಮ ದೇಹದ ಕಂಡೀಷನ್ ಹೇಗಿರುತ್ತೆ, ವರ್ಕೌಟ್ಸ್ ಮಾಡುವಾಗ ನಿಮ್ಮ ಕಂಡೀಷನ್ ಹೇಗಿರುತ್ತೆ. ಈಗ ವರ್ಕೌಟ್ ಮಾಡುವಾಗ ಸಡನ್ ಆಗಿ ಸುಸ್ತಾಗುವಂಥದ್ದು, ಶಾರ್ಟ್ನೆಸ್ ಆಫ್ ಬ್ರೆತ್ ಆಗುವಂಥದ್ದು, ಸಡನ್ ಆಗಿ ತಲೆ ಸುತ್ತು ಬರುವಂಥದ್ದು, ಈ ರೀತಿ ಎಲ್ಲ ಆಯಿತು ಅಂತಂದ್ರೆ ನೀವು ಶುಡ್ ಲಿಸನ್ ಟು ಯುವರ್ ಬಾಡಿ. ನಿಮ್ಮ ದೇಹ ಏನು ಹೇಳ್ತಾ ಇದೆ ಅದನ್ನ ನೀವು ಕೇಳಿಸ್ಕೊಳ್ಬೇಕಾಗುತ್ತೆ. ಸೊ ಆ ರೀತಿಯಲ್ಲಿ ಆಯಿತು ಅಂತಂದ್ರೆ ನೀವು ತಕ್ಷಣ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಏನಾಯ್ತು ಅಂತ ಹೇಳಬೇಕು. ಸೊ ಆ ನಂತರದಲ್ಲಿ ನೀವು ಏನ್ ಮಾಡಬೇಕು ಅಂತ ವೈದ್ಯರ ಸಲಹೆಯನ್ನ ಕೊಡ್ತಾರೆ. ಇನ್ನು ವರ್ಕೌಟ್ಸ್ ಆದ ನಂತರ ನಿಮ್ಮ ದೇಹ ಏನ್ ಹೇಳುತ್ತೆ ಅದನ್ನು ಕೂಡ ನೀವು ಕೇಳಬೇಕಾಗತ್ತೆ. ದೇಹದಲ್ಲಿ ತುಂಬಾ ಟೈರ್ಡ್ನೆಸ್ ಆಯ್ತಾ, ಅಥವಾ ಎನರ್ಜಿ ಲೆವೆಲ್ಸ್ ಜಾಸ್ತಿ ಆಯ್ತಾ, ಮಸಲ್ಸ್ ಪೇನ್ ಬಂತಾ, ಮಸಲ್ಸ್ ರಿಲ್ಯಾಕ್ಸ್ ಆಗ್ತಾ. ಸೊ ಈ ರೀತಿಯಲ್ಲಿ ನೀವು ನಿಮ್ಮ ದೇಹ ಏನ್ ಹೇಳುತ್ತೆ, ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅನ್ನೋದನ್ನ ನೀವು ನೋಡ್ಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಸ್ಟ್ರೆಂತ್ ಟ್ರೈನಿಂಗ್. ಈಗ ಇದೆಲ್ಲ ತುಂಬಾ ಟ್ರೆಂಡಿಂಗ್ ಆಗಿದೆ, ಸ್ಟ್ರೆಂತ್ ಟ್ರೈನಿಂಗ್ ಅಂತೆಲ್ಲ ಹೇಳಿ. ಸೊ ಈ ರೀತಿಯಲ್ಲಿ ಇದ್ದಾಗ ಒಂದು ಲಿಫ್ಟ್ಸ್ ಮಾಡುವಂಥದ್ದು, ವೇಟ್ಸ್ ನ ಲಿಫ್ಟ್ ಮಾಡುವಂಥದ್ದು ಯಾವಾಗಲೂ ಸ್ಟಾರ್ಟ್ ವಿತ್ ಸ್ಲೋ. ನೀವು ಹೊಸದಾಗಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಕೊಳ್ತಿದ್ದೀರಾ ಅಂತಂದ್ರೆ, ಜಾಯ್ನ್ ಆಗ್ತಿದ್ದೀರಾ ಅಂತಂದ್ರೆ ಒಂದು ಗೈಡೆನ್ಸ್ ಅಲ್ಲಿ ಮಾಡಿ. ಮತ್ತು ಮನೆಯಲ್ಲೇ ಮಾಡುವಂಥದ್ದಾದ್ರೆ ½ kg 1 kg ಅಥವಾ 2 kg. ಸೊ ಈ ರೀತಿಯಲ್ಲಿ ಸ್ಟಾರ್ಟ್ ಮಾಡೋದ್ರಲ್ಲಿ ಸೇಫ್ ಇರುತ್ತೆ. ಸೊ ಮತ್ತೆ ರೆಸಿಸ್ಟೆಂಟ್ ಬ್ಯಾಂಡ್ಸ್ ಅಂತ ಸಿಗುತ್ತೆ. ಸೊ ಅದನ್ನ ಯೂಸ್ ಮಾಡಿ ಕೂಡ ನೀವು ಮಾಡಬಹುದು. ಆದ್ರೆ ಯಾವುದೇ ಈ ರೀತಿಯಲ್ಲಿ ಎಕ್ಸರ್ಸೈಸ್ ಮಾಡುವಾಗ ಅದರ್ ದೆನ್ ಬೇಸಿಕ್ ವಾಕಿಂಗ್ ಇರ್ಬೋದು, ಮತ್ತೆ ಯೋಗ ಗೊತ್ತಿರೋರಾದ್ರೆ ಯೋಗವನ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಇಲ್ಲ ಗೊತ್ತಿಲ್ಲ, ಯೋಗ ಕೂಡ ಗೊತ್ತಿಲ್ಲ ಅಂತಂದ್ರೆ ಯೋಗ ಕ್ಲಾಸಸ್ ಅಟೆಂಡ್ ಮಾಡಿ ಒಂದು ಗೈಡೆಡ್ ಅಲ್ಲಿ ಯೋಗಾಸನಗಳನ್ನ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಸ್ಟ್ರೆಚಿಂಗ್ ಎಲ್ಲ ಅಭ್ಯಾಸ ಇಲ್ಲ ಅಂತಂದ್ರೆ, ಒಂದು ತುಂಬಾ ವಯಸ್ಸಾಗಿತ್ತು ಅಥವಾ 40+40 50+ ಎಲ್ಲ ಆಗಿತ್ತು ಅಂತಂದ್ರೆ ನಿಮಗೆ ಮಸಲ್ಸ್ ಸ್ಪಾಸಮ್ ಆಗ್ಬೋದು, ಮಸಲ್ಸ್ ಸ್ಟ್ರೈನ್ ಆಗ್ಬೋದು, ಅಥವಾ ಲಿಗಮೆಂಟ್ಸ್ ಟೇರ್ ಆಗುವಂತ ಚಾನ್ಸಸ್ ಇರುತ್ತೆ, ಅಥವಾ ಫ್ರಾಕ್ಚರ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯಲ್ಲಿ ನೀವು ಗೈಡೆನ್ಸ್ ತಗೊಂಡು ನೀವು ಯಾವುದೇ ರೀತಿಯ ಎಕ್ಸರ್ಸೈಸ್ ನ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಒಳ್ಳೇದಾಗುತ್ತೆ. ಸೊ ನೀವು ಆಲ್ರೆಡಿ ಮಾಡ್ತಾ ಇದ್ರಿ, ಅಭ್ಯಾಸ ಇದೆ ಅಂತಂದ್ರೆ ನೀವು ರೋಟೀನ್ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಈ ರೀತಿಯಲ್ಲಿ ರೆಸಿಸ್ಟೆಂಟ್ ಬ್ಯಾಂಡ್ಸ್ ಅಂತ ಹೇಳಿ ಸಿಗುತ್ತೆ. ಸೊ ಅದನ್ನ ಯೂಸ್ ಮಾಡಿ ಕೂಡ ನೀವು ಎಕ್ಸರ್ಸೈಸ್ ಗಳನ್ನ ಮಾಡ್ಕೊಳ್ಬಹುದು. ಯಾವುದು ಎಕ್ಸರ್ಸೈಸ್ ಗೊತ್ತಿಲ್ಲ ಅಂತಂದ್ರೆ ಸಿಂಪಲ್ ವಾಕಿಂಗ್ ಇಸ್ ಬೆಸ್ಟ್. ಸೊ ಯಾವುದೇ ರೀತಿಯ ಯೋಗಾಸನಗಳಿರ್ಬೋದು ಅಥವಾ ಜಿಮ್ಗೆ ಹೋಗುವಂತ ಫೆಸಿಲಿಟಿ ಇಲ್ಲ ಅಂತಂದ್ರೆ ನೀವು ಒಂದು 30 to 40 ಮಿನಿಟ್ಸ್ ನೀವು ವಾಕಿಂಗ್ ಮಾಡುವಂಥದ್ದು ಕೂಡ
ಒಳ್ಳೆ ಅಭ್ಯಾಸ ಆಗಿರುತ್ತೆ. ಸೊ ವಾಕಿಂಗ್ ಮಾಡೋದ್ರಿಂದ ಕೂಡ ನಿಮ್ಗೆ ಓವರ್ ಬಾಡಿ ಇನ್ವಾಲ್ವ್ ಆಗಿರುತ್ತೆ. ಓವರ್ ಬಾಡಿಗೂ ಕೂಡ ಹಾರ್ಟ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಹಾರ್ಟ್‌ಗೂ ಕೂಡ ಒಂದು ಸ್ಟ್ರೆಂತ್ ಅನ್ನೋದು ಸಿಗುತ್ತೆ. ಸೊ ಈ ರೀತಿಯಲ್ಲಿ ನೀವು ಖಂಡಿತವಾಗ್ಲೂ ದೇಹದಲ್ಲಿ ಕಾಯಿಲೆಗಳಿತ್ತು ಅಥವಾ ಸರ್ಜರಿ ಎಲ್ಲ ಆಗಿತ್ತು ಅಂತಂದ್ರೆ ನಿಧಾನವಾಗಿ ಆಫ್ಟರ್ ಸಮ್ ಟೈಮ್ ರಿಕವರಿ ಎಲ್ಲ ಆದ್ಮೇಲೆ ನೀವು ಖಂಡಿತವಾಗ್ಲೂ ಫಿಸಿಕಲ್ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದು ಒಂದು ಒಳ್ಳೆ ಅಭ್ಯಾಸ ಅಂತ ಹೇಳ್ಬೋದು. ಸೊ ಇದೆಲ್ಲ ಮಾಹಿತಿ ನಿಮ್ಗೆ ಉಪಯುಕ್ತ ಆಗಿತ್ತು ಅಂತ ತಿಳ್ಕೊಂತೀನಿ. ಉಪಯುಕ್ತ ಆಗಿತ್ತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.